ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು, ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ. ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ, ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್, ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ.
ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ? ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್ ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ? ಡಿಕೆಶಿ ಪಾಲಿಗೆ ಕಡೆಗೂ ಆ ಅದ್ಭುತ ಕ್ಷಣ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಅವರ ಸಹಚರರು, ಅವರ ಬೆಂಬಲಿಗ ಶಾಸಕರು ಹೇಳ್ತಾ ಇದ್ದಂತಹ ನಿಶ್ಚಿತವಾದಂತಹ ಒಂದು ವಾಕ್ಯ ಏನಿತ್ತು, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು, ಆ ಕ್ಷಣ ಬಂದೇ ಬಿಡ್ತಾ ಸಿಎಂ ಕುರ್ಚಿಗೇರೋದಕ್ಕೆ ಸಿದ್ಧತೆ ಆರಂಭಿಸಿದ್ರ ಡಿಕೆಶಿ. ಡಿಸೆಂಬರ್ 1ಕ್ಕೆ ಡಿಕೆಶಿ ಪಟ್ಟಾಭಿಷೇಕ ಖಚಿತನಾ? ಡಿಸಿಎಂ ಸಿಎಂ ಆಗೋದು ನಿಶ್ಚಿತ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಗುಡ್ ನ್ಯೂಸ್ ನಿಶ್ಚಿತ ಅಂತ ಇಕ್ಬಾಲ್ ಹುಸೇನ್ ಘೋಷಣೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಬೆಂಬಲ ಪಡೆದ್ರ ಡಿಕೆಶಿ. ಸಿಎಂ ಆಪ್ತ ಜಮೀರ್ ಜೊತೆಗೂ ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಬೆನ್ನಿಗೆ ನಿಂತ್ರ ಸತೀಶ್ ಜಾರಕಿಹೊಳಿ ಅಂಡ್ ಜಮೀರ್. ಅದಕ್ಕೆ ಹೇಳೋದು ರಾಜಕಾರಣದಲ್ಲಿ ಯಾವ ಕ್ಷಣ ಏನ್ ಬೇಕಾದ್ರೂ ಆಗಬಹುದು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ರೆ ಪಟ್ಟಾಭಿಷೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಮೀಟಿಂಗ್ ನ ಮರ್ಮ ಇದೇನಾ?